ರೈತ ಪ್ರತಿನಿತ್ಯನೂ ಕೂಡ ಬೆಳಗಿನ ಜಾವ ಅವಾಗೆಲ್ಲ ಬೆಳಿಗ್ಗೆ 4 ಗಂಟೆಗೆ ಎದ್ದು ಎಲ್ಲ ರೈತರು ಕೂಡ ಎತ್ಗಳು ಹೊಡ್ಕೊಂಡು ನೇಗಿಲು ಗಳೆನೋ ತಗೊಂಡು ಹೋಗಿ ಹೊಲದಾಗ ನೇಗಿಲು ಹೊಡಿತಿದ್ರು. ಅವಾಗೆಲ್ಲ ಬೆಳಿಗ್ಗೆ 4 ಗಂಟೆಗೆ ಎಲ್ಲರೂ ಪದ ಆಡ್ತಿದ್ರು. ಎಲ್ಲರೂ ಹೊಲದಾಗನು ರೈತರು ಪದ ಆಡ್ಕೊಂತ ಏನ್ರಿ ನೇಗಿಲು ಹೊಡೆಯವರು ನೇಗಿಲು ಹೊಡಿತಿದ್ರು, ಗಳೆ ಹೊಡಿತಿದ್ರು. ಅವಾಗೆಲ್ಲ ನಸ್ಕಿಗೆ 4 ಗಂಟೆಗೆ ಎದ್ದು ಹೋಗ್ತಿದ್ರು. ಈಗೆಲ್ಲ ಎಲ್ಲಿ ಅವ್ರು ಮುಂಜಾನೆ 10ಕ್ಕೆ ಚಾ ಅಲ್ಲಿ ಹಾಸಿಗೆ ಮಕ್ಕೊಂಡು ಹೊಲ್ದಾಗ ಗಂಡ್ಮಕ್ಳಿಗೆ ಕೆಲಸ ಇಲ್ಲ, ಮನೆಯಾಗಿಂದ ಹೆಣ್ಮಕ್ಳಿಗೆ ಕೆಲಸ ಇಲ್ಲ. ಏನದ ಹೇಳ್ರಿ, ನಿಮ್ಮದು ಎಲ್ಲ ಮಷಿನ್ ಬಂದು ಬಿಟ್ಟಾವ. ಈಗ ರೊಟ್ಟಿ ಯಾರು ಬಡಿಯಲ್ರಿ. ಈಗ ಮೊನ್ನೆ ನಾ ಇಲ್ಲೆಲ್ಲೇ ಪುರಾಣಕ್ಕೆ ಹೋಗಿದ್ದೇನೆ ರೀ. ಹಿಂಗೆ ಅದು ಹಿಂಗೆಲ್ಲ ಡಿಸೈನ್ ಇದ್ದು ರೊಟ್ಟಿ. ನಾನು ಇದು ಹ್ಯಾಂಗೋ ಡಿಸೈನ್ ಇದು ಬೆಲ್ಲುಣಿಗೆ ಲಟ್ಟಿಸ್ತಾರತ್ತ, ಬಡಿಲಕ್ಕೆ ತಾಕತ್ತಿಲ್ಲ. ರೊಟ್ಟಿ ಬೆಲ್ಲುಣಿಗೆ ಲಟ್ಸೋದು ಬಂದದ ಈಗ ಪರಿಸ್ಥಿತಿ ಏನ್ರಿ. ಅದನ್ನು ಹೋಗ್ಯದ. ಈಗ ಮಷಿನ್ ಬಂದ್ಬಿಟ್ಟ, ರೊಟ್ಟಿ ಮಾಡಕ್ ಮಷಿನ್ ಬಂದ, ಚಪಾತಿ ಮಾಡಕ್ ಮಷಿನ್ ಬಂದ ಏನ್ರಿ. ಅನ್ನ ಕೂತದಿಲ್ಲ ನೋಡಂಗಿಲ್ಲ, ಅದಕ್ಕೂ ಕೂಡ ಮಷಿನ್ ಬಂದ. ಅದಕ್ಕೆ ಏನಂತ ನಾ ಕುದ್ದಿನೇ ಯವ್ವ ತಂದು 3 ಸರಿ ಚೀರ್ತಂದ್ರ ಅದ್ರ ಕಿವಿ ಹಿಡ್ದು ಇಳ್ಸೋದು. ಅದು ಕುದಿಯಲ್ದಕ್ಕ ಅಲ್ಲೇ ಮಿಜ್ಜದ್ದು ಹೋಗಲ್ಲ ಏನ್ರಿ. ಅದಕ್ಕೂ ಮಷಿನ್ ಬಂದದ, ಎಲ್ಲದಕ್ಕೂ ಮಷಿನ್ ಬಂದದ. ಅಪ್ಪಿ ತಪ್ಪಿ ಗಂಡು ಊಟ ಕೂತಿದ್ದ, ಒಂದಿಟ್ಟು ಶೇಂಗಾದ ಹಿಂಡಿ ಅನ್ನೋದ್ರಾಗ ಹಂಗೆ 4 ಕಾಳು ಶೇಂಗಾ ಒಂದಿಟ್ಟು ಉಪ್ಪು ಹೋಗ್ಯಾನ ವೈ ಏನಂತಿರುವನ ಅದೇ ಟಾಪ್ ಬಿಡ ಎಂತ. ಇನ್ನೊಬ್ಬ ಬಂದಂದ್ರೆ ಅವ್ನಿಗೆ ಹಿಂಡಿನೂ ಬೇಡ ಹೆಂಡಿನೂ ಬೇಡ ಏನ್ರಿ. ಏನು ಇಲ್ಲ, ಈಗ ಲೆಕ್ಕದ ಮೇಲೆ ಅಡಿಗೆ ತೀತ್ರೆ ಎಲ್ಲದಕ್ಕೂ ಮಷಿನ್ ಬಂದದ. ಇನ್ನೊಂದು ಮಷಿನ್ ಒಂದು ಬಂದದ, ಹೈರಾಣಾಲಕತ್ತೀರಿ ಉಣಸ ಮಷಿನ್ ಬಂದದ ಇಲ್ಲಿ ಗುಲ್ಬರ್ಗ. ಅಂದ್ರೆ ಹಿಂಗೆ ಗಂಗಳದ ಹಿಡ್ಕೊಂಡು ಹಿಂಗೆ ತೋಳೋದು, ಕೈ ಮಡ್ಸೋದು, ಸೀದಾ ಮಾಡೋದು, ಎಷ್ಟು ಹೈರಾಣಾಲಕತ್ತೀರಿ. ಅದಕ್ಕೊಂದು ಮಷಿನ್ ಬಂದದ. ಅಲ್ಲಿ ಗುಲ್ಬರ್ಗ ಹಾಸ್ಪಿಟಲ್ದಾಗ ನೋಡಿನ ಅದಕ್ಕೆ ಅದು ಮಷಿನಕ್ಕೆ ಚಮಚಕ ಅವ್ನ ಬಾಯಿಗೆ ಅಡ್ಜಸ್ಟ್ ಹಂಗೆ ಕರೆಕ್ಟ್ ಕುಂದ್ರಿಸಿರ್ತಾರ. ರೆಡಿಯಾನೋ ಹ್ಞೂ ರೀ ಸರ್ ಅಂದ್ಕೊಳ್ಳೆ ನಾವು ಬೊಗಣ್ಯಾಗ ಪಾಯಸ ಗೀಸ ಮಾಡಿ ಇಟ್ಟಿರ್ತಾರ. ಬಟನ್ ಹೊಡಿತಾರೆ, ಬಟನ್ ಹೊಡೆನ ಅದು ಚಮಚದ ತರ್ತದ, ಹಾಕ್ತದ ಹೋಗ್ತದ, ಹಾಕ್ತದ ಹೋಗ್ತದ. ಅದು ಬರೋದ್ರಾಗ ನುಂಗಿರ್ಬೇಕು. ಅದು JCB ಇದ್ದಂಗೆ ಅದು ಹೇಳ್ರಿ. ಅದು ಬರೋದ್ರಾಗ ನುಂಗಿರ್ಬೇಕು. ನೀ ಎಲ್ಲರ ತಡಿ ಅಂದ್ರೆ ತಡೆಯಂಗಿಲ್ಲ. ಅದು ತರೋದು ಹಾಕೋದು ಹೋಗೋದು, ತರೋದು ಹಾಕೋದು ಹೋಗೋದು. ಅಪ್ಪಿ ತಪ್ಪಿ ಎಲ್ಲ ಹಿಂಗೆ ತಿಂಡ್ಕೊಂಡು ಕೊಟ್ಟದ ಆ ಕಡೆಗೆ ಸಂಡಿ ಮಾಡಿದೆ. ಕಿವಿ ಸಿಕ್ಕರೆ ಕಿವ್ಯಾಗ ಆಗ್ತದೆ, ಮೂಗು ಸಿಕ್ಕರೆ ಮೂಗನಾಗ ಹಾಕಿ ಹೋಗ್ಬಿಡ್ತದೆ. ಅದೊಂದು ಮಷಿನ್ ಅದು ಪಾಪ. ಹೌದಲ್ಲ, ಅದನ್ನು ತರಿಸುವರಿ ಹೈರಾಣಾಲಕ. ಹೊಲ್ದಾಗ ಗಂಡ್ಮಕ್ಳಿಗೆ ಕೆಲಸನೇ ಇಲ್ಲ, ಎಲ್ಲ ಟ್ರಾಕ್ಟರ್ ಮೇಲೆ ಬಂದ್ಬಿಟ್ಟದ. ಈಗ ಬಿತ್ತೋದು ಟ್ರಾಕ್ಟ್ರ, ಹರಗದ ಟ್ರಾಕ್ಟ್ರ ಏನ್ರಿ. ಮುಂದೆ ಬೆಳೆದ ರಾಶಿ ಮಾಡೋದು ಕೂಡ ಏನ್ರಿ, ಅದಕ್ಕೂ ಕೂಡ ಮಷಿನ್ ಬಂದದ. ಪ್ರತಿಯೊಂದಕ್ಕೂ ಕೂಡ ಮಷಿನ. ಗಂಡ್ಮಕ್ಳಿಗೆ ಕೆಲಸ ಇಲ್ಲ, ಹೆಣ್ಮಕ್ಳಿಗೆ ಕೆಲಸ ಇಲ್ಲ. ಹೌದಲ್ರಿ. ಅವಾಗ ಹಿಂದೆ ಮನುಷ್ಯಾಗ ಬಾಲ ಇತ್ತತ್ತ, ಅದಕ್ಕೆ ಕೆಲಸ ಇಲ್ಲಾರಕ್ಕೆ ಉತ್ಕೊಂಡು ಹೋಗ್ಯದ. ಮನುಷ್ಯಾಗನು ಬಾಲ ಇತ್ತತ್ತ, ಅದು ಕೆಲಸ ಇಲ್ಲಾರಕ್ಕೆ ಉತ್ಕೊಂಡು ಹೋಗ್ಯದತ್ತ. ಮತ್ತೆ ಕೈ ಕೆಲಸ ಇಲ್ಲ, ಕೈ ಇಟ್ಟು ಉತ್ಕೊಂಡು ಹೋಗ್ಕವ. ಕಾಲು ಕೆಲಸ ಇಲ್ಲ, ಕಾಲಿಗೆ ಇಟ್ಟು ಉತ್ಕೊಂಡು ಹೋಗ್ಕವ. ಸುಮ್ಮ ಈಟೆ ಅಂದ ನೀವು ರೆಪ್ಪಂತಾಯಿ ಗುಡಿಗೆ ಅದು ಬರ್ತೀರಿ ಹೋಗಿರತ್ತಂದು ಕಾಲು ಕೆಲಸ ಮಾಡ್ಲಕತ್ತಾವ. ಇಲ್ಲಾರಿ ನಾವು ಏನು ಕೆಲಸ ಇಲ್ಲ ಪಾಪ. ಅವತ್ತಿನ ದಿನಮಾನದೊಳಗ ಯಾವ ಬ್ರಾಹ್ಮಣ ರೈತ ಬ್ರಾಹ್ಮಣ ಧರ್ಮದೊಳಗಿರ್ತಕ್ಕಂಥವ ಪಾಪ ಪ್ರತಿನಿತ್ಯನ ಕೂಡ ಹೋದಂಗ ಬೆಳಿಗ್ಗೆ 4 ಗಂಟೆಗಿಂದ ಎತ್ತುಗಳು ತಗೊಂಡು ನೇಗಿಲು ಹೊಡಿಲಿಕ್ಕಿಂದ ಹೊಲಕ್ಕೆ ಹೋದ. ಈ ಕಡೆಯಿಂದ ಹೆಣ್ಮಗಳು ಸ್ನಾನ ಮಾಡಿಕೊಂಡು ಎಲ್ಲ ಜಗಲಿ ಮೇಲೆ ದೇವರುಗಳು ಪೂಜೆ ಮಾಡಿ ಏನ್ರಿ ಒಂದು ಸಣ್ಣ ಕೂಸಿತ್ತು. ಈ ಅಂಬೆಗಲತ್ತು ಓಡಾಡ್ತಿರ್ತಾವಲ್ಲ, ಅವು ಎಷ್ಟು ತಿಂಗಳದಿರ್ತಾವ. ಅಂಬೆಗಲತ್ತಿ ಹೊಟ್ಟೆ ಹೇಳ್ಕೊತಂದು ಓಡಾಡ್ತಿರ್ತಾವಲ್ಲ, ಅವು ಎಷ್ಟು ತಿಂಗಳದಿರ್ತಾವ. ಒಂದು 3-4 ತಿಂಗಳದಿರ್ಬೇಕು, ಇರಂಗಿಲ್ಲ, ಏಟ್ರದಿರ್ತಾವ. ಹೊಟ್ಟೆ ಎಳ್ಯಾಕ ಕೂಸ್ಕೊಳ್ರಿ, ಎಷ್ಟು ತಿಂಗಳದಾಗ ಹೊಟ್ಟೆ ಎಳಿತಾವ? 1 ವರ್ಷಕ್ಕೆ. ನೀವು ಕೂಸುಗಳಾರ ನೋಡಿರಿ ಇಲ್ಲಿ ಊರಾಗ? ಹೊಟ್ಟೆ ಎಷ್ಟು ತಿಂಗಳಿಗೆ ಎಳಿತಾವ? ಅದು ಹೊಟ್ಟೆ ಎಳೆ ಕೂಸ ಪಾಪ. ಅದಕ್ಕೆಲ್ಲ ಮೈಗೆ ತೊಳೆದು ಎಲ್ಲ ಚಂದ ಮಾಡಿ ಏನ್ರಿ ಅದಕ್ಕೂ ಶೃಂಗಾರ ಮಾಡಿ ತಾನು ಎಂದ ಮಡಿ ಬಟ್ಟೆ ಉಟ್ಕೊಂಡು ದೇವ್ರ ಪೂಜೆ ಗೀಜೆ ಎಲ್ಲ ಮಾಡಿ ಹೆಣ್ಣು ಮಗಳಿಗೆ ಏನ್ ಮಾಡಕತ್ತಾಳ ತಗೊಂಡ ಕೇಳಿದ್ರ ಮನೆಯಾಗಿಂದ ರೊಟ್ಟಿ ಮಾಡಕತ್ತಾಳ, ಅಡಿಗೆ ಮಾಡಕತ್ತಾಳ. ಅವಾಗೆಲ್ಲ ಈಗ ನಂಗೆ ಗ್ಯಾಸಿನ ಒಲಿ ಇದ್ದಿದ್ದಿಲ್ಲ ಏನ್ರಿ. ಅವಾಗಿನ ದಿನಮಾನದೊಳಗ ಏನ್ರಿ ಮಹಾಭಾರತದ ಕಾಲದೊಳಗೆ ಈ ರೀತಿಯಾಗಿ ಕುಂಬಾರಿಂದ ಒಲಿ ಮಾಡ್ದಂಗ ಮಾಡ್ತಿದ್ದಿಲ್ಲ. ಅವಾಗ ಕೆಸರಿನ ಮುದ್ದಿನಿಂದ ದೊಡ್ಡ ಹಂಸ, ದೊಡ್ಡ ಒಲಿ. ಅವಾಗ ಏನ್ರಿ ಪಾಪ ಹಂಚಿಟ್ಟಂದ ರೊಟ್ಟಿ ಮಾಡಕತ್ತಾಳ. ಗಂಡ ಆಕಿ ರೊಟ್ಟಿ ಮಾಡೋದ್ರಾಗನೆ ಗಂಡ ಹೊಲದಿಂದ ಮನೆಗೆ ಬಂದ ಎತ್ಗಳು ಹೊಡ್ಕೊಂಡು. ಯಾವಾಗಿಂದ ಮನೆಗೆ ಬಂದ ಪಾಪಕ್ಕೆ ಅಂದ್ಲು, ಯಾಕ್ರಿ ಇಡ್ ಜಲ್ದಿ ಬಂದಿರಿ? ದಿನ ಅಂದ ಏನ್ರಿ 10-11 ಗಂಟೆಗಿಂದ ಬರವ. ಅವತ್ತು ತಿರುಗಿಂದ 7 ಗಂಟೆಗೆ ಮನೆಗೆ ಬಂದ್ಬಿಟ್ಟಾನ. ಅವಾಗ ಹೆಂಡತಿಗೆ ಹೇಳದ,
ಯಾಕೋ ಇವತ್ತು ನನ್ನ ತಲೆ ನೋಯ್ಲಕತ್ತದ, ಹೊಲ್ದಾಗ ಒಂದಿಷ್ಟು ಅಂದ ಉಲ್ಟಿ ಆಯ್ತು, ತಲೆ ಅಂದ್ರೆ ತಲೆ ನೋಯ್ಲಕತ್ತದ, ಅದಕ್ಕೆ ಇವತ್ತು ಯಾಕೋ ನನಗೆ ನೇಲಿ ಹೊಡ್ಲಿಕ್ಕ ಮನಸ್ಸಾಗಲಿಲ್ಲ, ಅದಕ್ಕೆ ನಾನು ತಿರುಗಿ ಬಂದೀನಿ ಎತ್ತಿಕೊಂಡಂದ. ಚಲೋ ಮಾಡಿರಿ ಬರ್ರಿ ಎತ್ತಿಕೊಂಡಂದು. ಯಾವಾಗಂದ ಒಲಿ ಮೇಗಿನ ಹಂತ ಹಿಂಗ ಅಲ್ಲೇ ಎತ್ತಿಟ್ಟಾಳ. ಅದ ರೊಟ್ಟಿಗೆ ನೀರು ಹಚ್ತಿರ್ತಾರಲ್ಲ ಏನ್ರಿ, ರೊಟ್ಟಿಗೆ ನೀರು ಹಚ್ಚಕಂದ ಒಂದು ನೀರು ಇಟ್ಟಿರ್ತಾರಲ್ಲ, ಅದ್ರಾಗೆ ಒಂದು ಇಟ್ಟದ ಕೈ ತಕೊಂಡ್ಲು, ಒಲಿ ಬಿಟ್ಟದ ಒಂದು ಸ್ವಲ್ಪ ದೂರ ಸರ್ಲು, ಇಲ್ಲಿ ಬರೀಲಿ ನಾ ತಲೆ ಒತ್ತೀನಿ ಬರ್ರಿ ಎತ್ತಿಕೊಂಡು ಪಾಪ ಗಂಡನ ತಲೆ ಅಂತ ತೊಡೆ ಮೇಗೆ ಇಟ್ಕೊಂಡು ಆ ಗಂಡನ ತಲೆ ಒತ್ತಲಕತ್ತಾಳ. ಯಾವಾಗಿನ ಗಂಡನ ತಲೆ ಒತ್ತುವಂತ ಪ್ರಸಂಗದೊಳಗ ಅವನಿಗೆ ಏನೋ ಒಂದ ಆನಂದ ಅನಿಸಿ ಪಾಪ ಹೊಲ್ದಾಗಿಟ್ಟು ಉಲ್ಟಿ ಇಟ್ಟು ಮಾಡ್ಕೊಂಡಿದ್ದ, ತಲೆ ಅಂದ್ರೆ ತಲೆ ಹೊಡೆಯಕತ್ತಿತ್ತು. ಅವಾಗ ಹೆಂಡತಿ ಯಾವಾಗಿಂದ ತಲೆ ಒತ್ತಲಕತ್ತಲ್ಲ, ಆಕೆ ತಲೆ ಹಂಗಂಗ್ ಒತ್ತಾಳ, ಹಂಗಂಗ ಅವನಿಗೆ ಪಾಪ ನಿದ್ದೆ ಎತ್ತಿ ಬಿಡ್ತಲ್ಲೇ. ಕಲ್ಪನಾ ಇರಲಿ, ಯಾವಾಗಿಂದ ನಿದ್ದೆ ಎತ್ತಿ ಬಿಡ್ತು, ಯಾವಾಗಿಂದ ನಿದ್ದೆ ಎತ್ತು ಪಾಪಕ್ಕೆ ತಲೆ ಒತ್ತುದು ಬಿಟ್ಟಿಲ್ಲ. ಈಗ ನಿದ್ದೆ ಎತ್ತದ ತಂದು ಗಂಡನ ತಲೆ ತೆಗೆದು ಕೆಳಗಿಟ್ಟಿಲ್ಲ, ಗಂಡನ ತಲೆ ಅಂದ ಆಕಿನ ತೊಡಿ ಮೇಲೆ ಅದ, ಆಕಿ ತಲೆ ಹಂಗೆ ಒತ್ತಲಿಕ್ಕತ್ತಾಳ. ಅವನಿಗೆ ಅಂದ ಜೋರ್ ನಿದ್ದೆ ಎತ್ತದ. ಆ ಟಣದ್ರಾಗ ಅಲ್ಲಿ ಏನಾಗ್ಯದ ತಗೊಂಡು ಕೇಳಿದ್ರ ಅದು ಏನು ಕೂಸಿಗೇನು ಬಿಟ್ಟಿಲ್ಲಲ್ಲ ಆಡ್ಲಕ್ಕ, ಆ ಕೂಸ ಹೊಟ್ಟಿಗೆ ಎಳ್ಕೋತ ಒಲಿ ಕಡೆ ಬತ್ತು. ಒಲೆಗಿಂದ ನಿಗಿ ಸುಡ್ತಕ್ಕಂಥ ಬೆಂಕಿ ಏನಿತ್ತಲ್ಲ ಅದನ್ನ ನೋಡಿ ಏನೋ ಅಡ್ಗಿ ಸಾಮಾನ್ಯ ತಗೊಂಡ ಕೂಸ ಏನ್ರಿ ಹೊಟ್ಟಿ ಎಳ್ಕೊಂತ ಎಲ್ಲಿಗೆ ಬರ್ತದ ತಗೊಂಡು ಕೇಳಿದ್ರೆ ಅದು ಒಲಿ ಹತ್ತಿರದ ಬತ್ತು. ಯಾವಾಗಿಂದ ಒಲಿ ಹತ್ತಿರದ ಬತ್ತು ಈಗ ನೋಡ್ಲಕತ್ತಾಳೆ, ಅಯ್ಯೋ ನನ್ನ ಕೂಸಿಂದ ಒಲಿ ಕಡೆಯಿಂದ ಹೋಲಕತ್ತದಲ್ಲ, ಎಲ್ಲದ ಒಲೆಗಿಂದ ಬೆಂಕಿ ಗಿಂಕಿ ಕೈಗೆ ಹಿಡಿದಿತ್ತ ತಿಳ್ಕೊಂಡು ಈ ಮನಸ್ಸಿನಾಗ ನಂತಾಳ ಕರೆ ಜೋರಾಗಿ ಚೀರಿ ಏ ಮಗ ಆ ಕಡೆ ಹೋಗ್ಬಿಡ ತಗೊಂಡ ಅನ್ಬೇಕಂತಾಳ. ಒಂದ್ ವೇಳೆ ಗಂಡನ ನಿದ್ದೆ ಎಚ್ಚರಕ್ಕ, ಒಂದ್ ವೇಳೆ ಕೂಸ ಏನ್ರಿ ಆ ಕೂಸಿಂದ ಒಲಿ ಕಡೆನ ಹೋಯ್ತು ತಕೊಂಡ್ರ ಗಂಡನ ತಲೆಯಿಂದ ತೆಗೆದು ನಾ ಹೋಗಿ ಅಂದ ಕೂಸಿನ ಎತ್ಕೋಬೇಕ ತಿಳ್ಕೊಂಡ್ರ ನನ್ನ ಗಂಡನ ನಿದ್ದೆ ಕೆಡ್ತು ಅಂತಂದ್ರ ನನ್ನ ಪತಿವ್ರತ ಧರ್ಮ ಹಾಳಾಕದ ಅಂತ ನೋಡ್. ಒಂದ್ ವೇಳೆ ನಾನು ಗಂಡನ ನಿದ್ದೆ ಕೆಡಿಸ್ಬಿಟ್ನೆ ತಿಳ್ಕೊಂಡ್ರೆ ನನ್ನ ಪತಿವ್ರತ ಧರ್ಮ ಅಂತ ಹಾಳಾಕದೆ. ಯಾವಾಗಿಂದ ಕೂಸ ಹೋಗುದನ್ನ ನೋಡ್ಲಿಕ್ಕತ್ತಾಳ, ಅದು ಆಡ್ಕೊತ ಅಂದ ಹೋಗಿ ಎಲ್ಲಿಗೆ ಹೋಗ್ಯದ ಕೂಡ ಕೇಳಿದ್ರ ಅದು ಏನು ದೊಡ್ಡ ಒಲಿ ಇದ್ವಲ್ಲ ಒಲಿ ಮ್ಯಾಲ ಹೋಗಿ ಕೂತದ ಏನ್ರಿ, ಒಲಿ ಮ್ಯಾಲೆ ಹೋಗಿ ಕುಂತ. ಯಾವಾಗಿಂದ ಒಲಿ ಮ್ಯಾಲಿಂದ ಹೋಗಿ ಕುಂತದ ಇದನ್ನೆಲ್ಲ ಕಣ್ಣಾರೆ ನೋಡಕತ್ತಾಳ. ಮನಸ್ಸಿನಾಗಂತಾಳ ಅಯ್ಯೋ ನನ್ನ ಕೂಸಿಂದ ಬೆಂಕಿ ಕಡೆಯಿಂದ ಹೋಲಕತ್ತದಲ್ಲ, ಒಲಿ ಮ್ಯಾಗಿಂದ ಹೋಗಿ ಕೂತಲ್ಲ, ಇದು ಏನ್ ಮಾಡ್ತದ ಏನೋ ತಿಳ್ಕೊಂಡು ಅಂತಾಳ. ಮನಸ್ಸಿನಾಗಂತಾಳ ಕರೆ ಅಪ್ಪಿ ತಪ್ಪಿ ಅಂದ ಗಂಡಿಗೆ ಎಬ್ಬಿಸಿ ಹೋಗಿ ಅಂದ ಕೂಸಿನಂದ ತಗೊಂಡು ಎತ್ತಿಕೊಂಡಂದ್ರ ನನ್ನ ಪತಿವ್ರತ ಧರ್ಮ ಹಾಳಾಕದಲ್ಲ, ಯಾಕೆ ನನ್ನ ಮಗನ ಸತ್ರ ಸಾಯವಲ್ನಕ್ಕ ಏನ್ರಿ, ನಾನು ನನ್ನ ಗಂಡ ಇಟ್ಟು ಪ್ರೀತಿಯಿಂದ ಇದ್ದೇ ಬತ್ತಿಕೊಂಡಂದ್ರ ಇಂಥ 10 ಮಕ್ಕಳಂದ ಹಡಿಬಹುದು, ಯಾಕೆ ಅದೊಂದು ಮಗ ಸತ್ರ ಸಾಯಲಕ್ಕಂದು ಆ ಕೂಸಿನ ನೋಡ್ಕೊತೇನೆ ಹಂಗೆ ಕುಂತು ಹೋಗಿಂದ ಕೂಸಿನಿಂದ ಎಬ್ಬಿಸ್ಲಿಲ್ಲ. ಯಾವಾಗಿಂದ ಕೂಸಿನಿಂದ ತಗೊಳ್ಳಿಲ್ಲ, ಗಂಡನಿಂದ ಎಬ್ಬಿಸ್ಲಿಲ್ಲ. ಯಾವಾಗ ಆ ಕೂಸಿನ ನೋಡ್ಕೋತ ಸುಮ್ಮ ಕುಂತಾಳೆ, ಹಿಂಗ ಅದು ಕೂಸಿ ಏನ್ ಮಾಡ್ತು ಒಳಗಿನ ಬೆಂಕಿ ಇತ್ತಲ್ಲ ಆ ಬೆಂಕಿ ಹಿಂಗ ನಿಗಿ ಸುಡ್ತಕ್ಕಂಥ ಬೆಂಕಿ ಇತ್ತು. ಅದನ್ನ ಕೆಂಪಗಂದ ಕಂಡ ಕೊಳ್ಳೇನ ಆ ಒಲೆ ಮೇಲೆ ಕುಂತು ಬಗ್ಗಿ ಆ ಬೆಂಕಿ ಹಿಂಗ ತಗೋಬೇಕಂತೇಳಿ ಹೋಗೋದ್ರಾಗ ತಲೆ ತೆಳಕ್ ಮಾಡಿ ಬೆಂಕಿಗೆ ಬಿದ್ದು ಬಿಡ್ತು ಕೂಸು. ಯಾವಾಗಿಂದ ತಲೆ ತೆಳಕ್ ಮಾಡಿದ ಬೆಂಕಿಯಾಗಿಂದ ಕೂಸು ಬಿತ್ತು, ಅವಾಗಿಂದ ಇದನ್ನ ನೋಡಂದ ಅಕ್ಕಿ ಕಣ್ಣು ಮುಚ್ಚಿಬಿಟ್ಲು. ಯಾವಾಗಿಂದ ತಲೆ ತೆಳಕ್ ಮಾಡಿ ಬೆಂಕಿಯಾಗಿನ ಕೂಸು ಬಿತ್ತಲ್ಲ ಯಾವಾಗ ಈ ಹೆಣ್ಣು ಮಗಳನ್ನ ಕಣ್ಣು ಮುಚ್ಚಿಬಿಟ್ಲು. ಯಾವಾಗಿಂದ ಕಣ್ಣು ಮುಚ್ಚಲು ಸ್ವಲ್ಪ ಹೊತ್ತು ಬಿಟ್ಟು ಯಾವಾಗಿಂದ ಕಣ್ಣು ತೆಗೆದು ನೋಡ್ತಾಳ, ಆ ಕೂಸು ಏನ್ರ ಆಗಿತ್ತೇನೋ ಅಂತಕೊಂಡು ಕೇಳಿದ್ರ ಅವಳಲ್ಲಿರ್ತಕ್ಕಂಥ ಪತಿವ್ರತ ಧರ್ಮ ಅದು ಬೆಂಕಿ ಇರ್ತಕ್ಕಂಥ ಹೋಗಿ ಗುಲಾಬಿ ಹೂವಾಗಿ ಹೂವಿನ ಜಿತ್ತೊಳಗಿಂದ ಆ ಕೂಸ ಆ ಹೂವಿನಾಗಿಂದ ಬಿದ್ದು ಆಟ ಆಡಕತ್ತಿದ್ದ. ನೋಡ್ರಿ ಅವ್ರ ಮನಸ್ಸು ಹೆಂಗಿರ್ಬೇಕ್ರಿ. ಅದಕ್ಕಾಗಿ ನಂತರ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿ ಪೂಜಿಸುವಂಗೆ ಗಂಡ ಹೆಂಡತಿ ಮನಸ್ಸಂತಕ್ಕಂಥ ಒಂದಾಗಿತ್ತು ಅಂತಂದ್ರ ಭಕ್ತಿ ಒಂದಾಗಿತ್ತು ತಿಳ್ಕೊಂಡಂದ್ರ ಪರಮಾತ್ಮ ಯಾವ್ದೋ ರೂಪದೊಳಗಿಂದ ಬಂದು ನಮ್ಮನ್ನು ಕಾಪಾಡ್ತಾಳ. ಹೌದಲ್ರಿ? ಅದಕ್ಕಾಗಿ ಶರಣರಂತಾರೆ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿ ಪೂಜಿಸುವಂಗೆ, ಸತಿ ಪತಿಗಳೊಂದಾಗದ ಭಕ್ತಿ ಅಮೃತದೊಳಗ ವಿಷ ಬೆರೆಸದಂತೆ ಕಾಣ ರಾಮನಾಥ. ಅಪ್ಪಿ ತಪ್ಪಿಂದ ಗಂಡ ಹೆಂಡತಿ ಮನಸ್ಸು ಒಂದಿದ್ದಿದ್ದಿಲ್ಲ, ಪ್ರತಿನಿತ್ಯನ ಗುಣದ ಗಂಡ ಹೆಂಡತಿ ಜಗಳಾಡ್ತಿದ್ರು. ಅದಕ್ಕಾಗಿ ಬಸವಣ್ಣವ್ರು ಇನ್ನೊಂದು ವಚನ ಹೇಳ್ತಾರೆ, ಗಂಡ ಶಿವದೇವರ ಭಕ್ತ ಹೆಂಡತಿ ಮಾರಮಸಣೆಯ ಭಕ್ತಿ, ಗಂಡ ಕೊಂಬುದು ಪಾದೋದಕ ಪ್ರಸಾದ, ಹೆಂಡತಿ ಕೊಂಬುದು ಸುರೆ ಮಾಂಸ. ನೋಡ್ರಿ ಬಸವಣ್ಣವ್ರು ಏನಂತಾರೆ, ಗಂಡ ಶಿವದೇವರ ಭಕ್ತ, ಗಂಡ ಪ್ರತಿನಿತ್ಯನ ಕುಣದ ಇಲ್ಲಿ ರೆಬ್ಬೆಮ್ಮ ತಾಯಿಗೆ ಚೆನ್ನ ಬಸವಣ್ಣವ್ರಿಗೆ ಬಂದು ನಮಸ್ಕಾರ ಮಾಡಿ ಇಲ್ಲಿ ತೀರ್ಥ ತಗೊಂಡು ಏನ್ರಿ ಕುಡಿದು ಗಂಡ ತೀರ್ಥ ಪ್ರಸಾದ ತಗೊಂಡು ಹೋಗಿದ್ರ, ಹೆಂಡತಿ ಮನ್ಯಾಗ ಕುತ್ಕೊಂಡು ಸೆರೆ ಮಾಂಸ ತಿತ್ತಿದ್ಲಂದ್ರ ಚಂದ ಕಾಣ್ತದ್ರಿ.
ಗಂಡ ಈ ರೆಬ್ಬೆಮ್ಮ ತಾಯಿಗೆ ಬಂದ, ಈಕೆ ಮಾರ ಮಸಣಿಯ ಭಕ್ತಿಗೆ ಅಂದು ಹಾದ್ಲತ್ತಂದ್ರ ಗಂಡ ಕೊಂಬುದು ಪಾದೋದಕ ಪ್ರಸಾದ, ಹೆಣತಿ ಕೊಂಬುದು ಸುರೇ ಮೋಸಾದ. ಅಂದ್ರ ಗಂಡ ಪ್ರತಿನಿತ್ಯನು ಕೂಡ ಇಲ್ಲಿ ರೆಬ್ಬಮ್ಮ ತಾಯಿಗೆ ಬಂದು ಚನ್ನಬಸವಣ್ಣವರಿಗೆ ಬಂದು ಏನ್ರಿ ಊರಾಗಂದ ಶರಣ ಬಸಪ್ಪನ ಗುಡಿ ಅದ, ಮಹಾದೇವನ ಗುಡಿ ಯಾವ್ಯಾವ ಗುಡಿ ಅದಾವಲ್ಲ ಅಲ್ಲಿ ಹೋಗಿ ಅಂದ ನಮಸ್ಕಾರ ಮಾಡಿ ಏನು ಪಾದೋದಕ ಪ್ರಸಾದ ತಗೊಂಡಂದ ಅವ ಬರ್ತಿದ್ದ. ಈಕಿ ಹೆಣತಿ ಆ ದೇವರ ಈ ದೇವರ ತಗೊಂಡು ತಿರುಗಾಡಿ ಮನ್ಯಾಗ ಕುತ್ಕೊಂಡು ಸೆರೆ ಕುಡಿತಿದ್ಲು, ಮೌಸ ತಿತ್ತಿದ್ಲು ಹತ್ತಿಕೊಂಡಂದ್ರ ಇದಕ್ಕೆ ಸಂಸಾರ ಅಂತಾರೇನ್ರಿ? ಸಂಸಾರ ನಂಗೆ ಎತ್ತ ಎರಿಗಳಿತ್ತು, ಕ್ವಾಣ ಕೆರಿಗಳಿತ್ತು ಅಂತ ಅಂತಾರಿಲ್ಲ. ಅವ ಹೇಳ್ಬೇಕು, ಹೋಗು ರೆಬ್ಬಮ್ಮ ತಾಯಿ ಗುಡಿಯಾಗಂದ ಪ್ರವಚನ ಹಚ್ಚಾರ, ಗಡಿಗುಡುಗ ಸ್ವಾಮಿಗಳು ಪ್ರವಚನ ಬಂದಾರ, ಹೋಗಿ ಚಂದಾಗಿ 4 ಮಾತು ಕೇಳು. ಅದು ಗಂಡ ಅನ್ನ, ನಾ ಯಾಕೆ ಹೋಲಿ, ನಾ ಇಲ್ಲೇ ಕುಂಬಿ ಮ್ಯಾಗ ಕುಂದಿರ್ತೀನಿ. ಅದು ಅಲ್ಲ, ಪುರಾಣ ಕೇಳಕ್ ಹೋಗಿ ಚಂದಾಗಿ ರೆಬ್ಬಮ್ಮ ತಾಯಿ ಗುಡಿ ಕಟ್ಟ್ಯಾರ, ಎಷ್ಟು ಸುಂದರ ಕಟ್ಟ್ಯಾರ ಏನ್ರಿ, ಕಳಸಾರೋಣ ಅದ, ಬೆಳ್ಳಿ ಮೂರ್ತಿ ಮಾಡಿಸ್ಯಾರ, ಅಟ್ಟು ವೈಭವದ ಕಾರ್ಯಕ್ರಮ ಮಾಡದ. ಇಲ್ಲಿ ಮನ್ಯಾಗ ಕೂತಂದ ಏನ್ ಮಾಡ್ತಿದಿ, ಪುರಾಣ ಕೇಳಕ್ಕೆ ಅದು ಹೋಗತ್ತಿಕೊಂಡಂದ್ರ ನಾ ಯಾಕೆ ಹೋಲಿ, ನಾ ಇಲ್ಲೇ ಕುಂದಿರ್ತೀನಿ ಕುಂಬಿ ಮೇಲೆ ಅಂತದ. ಮತ್ತ ಅವ ಗಂಡ ಹೇಳ್ಬೇಕು, ರೆಬ್ಬಮ್ಮ ತಾಯಿ ಗುಡಿಯಾಗಂದ ಪುರಾಣ ಹಚ್ಚಾರ, ನೀ ಒಂದೇ ಹಾದಿಗೀದಿ ಅನ್ಬೇಕು, ನೀ ಒಂದೇ ಹಾದಿ ಅಂದ್ರ ನೋಡಿ ಅನ್ಬೇಕು. ಆಕೆ 5ಕ್ಕೆ ಬಂದಿಲ್ಲ ಕಟ್ಟಿ ಕೂತು ನಿದ್ದೆ ಮಾಡ್ಲಕತ್ರಿ, ಏನ್ ಮಾಡ್ಬೇಕು? ನಾಯಕ್ ಹೋಗ್ಬಾರ್ದು, ನಾ ಹೋಗಕ್ಕಿನ ತಗೊಂಡು 5ಕ್ಕೆ ಬಂದು ಕಟ್ಟಿ ಟೇಕಕ್ಕೆ ಕೊಟ್ಟು ನಿದ್ದೆ ಹೊಡ್ಲಕತ್ತ. ಏನು ಮಾಡೋಕ್ಕಾಗಂಗಿಲ್ಲ, ಅವ್ಗೆ ಸಂಸಾರ ತಗೊಂಡು ಅನ್ನಂಗಿಲ್ಲ ಅಂತಾರೇನ್ರಿ. ಅದಕ್ಕೆ ಸಂಸಾರತ್ತ, ಅದಕ್ಕೆ ಸಂಸಾರ ತಗೊಂಡು ಅನ್ನಂಗಿಲ್ಲ. ಅದಕ್ಕಾಗಿನಿಂದ ಯಾರು ದಾಶಿಮಾರಿ ಏನಂತಾರೆ, ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿ ಪುರುಷವಂಗೆ. ಅದೇ ಭಕ್ತಿನೇ ಅದೇ ಪ್ರೀತಿಯಿಂದ ಇರ್ತಕ್ಕಂಥ ಜೀವನನೇ ಭಗವಂತನಿಗಿಂತ ಪ್ರಿಯ ಆಗ್ತದೆ ಹೊರತಾಗಿ ನಾವೇನು ದಿನನಿತ್ಯ ಕೂಡ ಕಚ್ಚಾಡ್ತೀವಲ್ಲ, ಒಂದೊಂದು ಮನೆತನದಾಗ ಭಯಂಕರ ಕಿರಿಕಿರಿ ಇರ್ತದ್ರಿ. ನೋಡ್ಬೇಕು ನೀವು, ಗಂಡ ರೊಟ್ಟಿ ಮಾಡೋದು, ನಾಯಕ ರೊಟ್ಟಿ ಮಾಡ ಗಿಟ್ಟಿನಿ ಮಾಡ, ಗಂಡ ಪಲ್ಯ ಮಾಡತ್ತದ, ನಾಯಕ ಪಲ್ಯ ಮಾಡಿ ನಾ ಪಿಲ್ಲೆನೆ ಮಾಡ. ಮದುವೆ ಕುತ್ಕೊಂಡು ಏನ್ ಮಾಡ್ಬೇಕ್ರಿ, ಒಬ್ಬನಿಗೆ ಸಾಕಾಗಿತ್ತ, ಸಾಕಾಗಿ ನಾ ಕೂಡಲು ಸಂಗಮ ಕೊಂಟಿನಿ, ನೀ ಬರಬೇಡ ಅನ್ನತ್ತ. ಅಂದ್ರೆ ಬರಬೇಡ ಅಂದ್ರೆ ಬರ್ತಾಳ ಅಂತ ಗೊತ್ತಿತ್ತವನಿ. ನೀ ನಾ ಕೂಡಲು ಸಂಗಮ ಕೊಂಟಿನಿ, ಬರಬೇಡ ಅನ್ನತ್ತ. ನಾ ಯಾಕೆ ಬರಬಾರ್ದು, ನಾನು ಬರಕ್ಕಿನಿ ಅನ್ಲು, ಬಾ ಅಂದ. ನಾನು ಒಂದು ಸೀರೆಗೆ ಪಾರಿ ಇಟ್ಕೊಂಡು ಹೋದ ಕೂಡ ಅಲ್ಲಿ 2 ನದಿ ಕೂಡ ನೋಡ್ರಲ್ಲಿ. ಇವ ಏನು ಮಾಡೋದು, ಬಟ್ಟೆ ಗಿಟ್ಟೆ ಕಳೆದ ಅದೇ ಅಗದಿ ನದಿಯಾಗ ಈಸಾಡ್ಲಕ್ಕತ್ತ. ಇವನು ನೋಡಿ ಈಕಿನೂ ಹೊಂಟ್ಲು, ಬ್ಯಾಡ ಬರಬೇಡ, ನೀ ಅಲ್ಲೇ ಮ್ಯಾಲೆ ನೀರು ತಂದು ಕೊಡ್ತೀನಿ, ನೀ ಬರಬೇಡ, ನೀರು ಭಾಳವ ಅಂದ. ನಿನಗಿಲ್ಲ ನನಗೆ ಇರ್ತಾವ ನೀರು ಭಾಳ, ನಾ ಬರಕ್ಕಿನಿ ಅಂದ್ಲು. ಬಾ, ನೀನು ತಂದಿದ್ದೆ ಅದಕ್ಕೆ ತಂದೆ. ಮತ್ತೆ ಏನ್ ಮಾಡ್ಬೇಕ್ರಿ, ಬಾ. ಯಾವಾಗ ಬಂದು ಮೊಳಕಲ್ತ ನೀರು ಬಂದು, ಬ್ಯಾಡ ಮುಂದೆ ಬರಬೇಡ, ನೀರು ಭಾಳವ, ಮುಂದೆ ಬರಬೇಡ, ನಾ ಬರಕ್ಕಿನಿ ಅಂದ್ಲು. ಬಾ ಅಂದ. ಟೊಂಕಿ ಬಂದು ನೀರು, ಬರಬೇಡ ಮುಂದ, ನೀರು ಭಾಳವ, 2 ನದಿ ಕೂಡವಿಲ್ಲಿ, ನಿನಗೆ ಕೂಡಿಲ್ಲ ನನಗೆ ಕೂಡ್ಯಾವ. ಗಂಡಗ ಏನ್ರಿ, ನಿನಗೆ ಕೂಡಿಲ್ಲ ನನಗೆ ಒಬ್ಬಕ್ಕಿಗೆ ಕೂಡಿರ್ತಾವ 2 ನದಿ. ಬ್ಯಾಡ ಮುಂದೆ ಬರಬೇಡ, ಬರಬೇಡ ತಗೊಂಡು ಎಷ್ಟು ಹೇಳದ ಕೇಳಿಲ್ಲ, ನಾ ಬರಕ್ಕಿನ ಅಂದ್ಲು. ಬಾ ಅಂದ. ಕುತ್ತಿಗೆ ಬಂದು, ಇನ್ನು ಮುಂದೆ ಬರಬೇಡ, ಈಗ ನೀರು ಭಾಳವ, ಕುತ್ತಿಗೆ ಬಂದವ ನೀರು, ಬರಬೇಡ. ನಿನಗೆ ಕುತ್ತಿಗೆ ಬಂದ್ರೆ ನಡೀತದ, ನನಗೆ ಬಂದ್ರೆ ನಡೆಯಲ್ಲನು, ಬರಕ್ಕಿನ ಅಂದ್. ಬಾ ಹೇಳ್ತೀನಿ. ಕಾಲ್ ಹಾರದ್ವಾಯ್ತು, ಕಾಲ್ ಹಾರಿ ಒಳಗ ಹಿಂಗ್ ಮುಣಗದತ್ತಲ್ಲದು. ರೀ ಅವ ಅಂದ, ರೀ ಇಲ್ಲ ರಾ ಇಲ್ಲ, ಹೋಯ್ ಬಾ. ಎಲ್ಲಿ ರೀ ಸಾಕಾದ ಬಳಿಕ ಏನ್ ಮಾಡ್ತಾವ, ಹೌದಲ್ರಿ? ಅಲ್ಲಿ ಮುಣಗ್ ಬರಬೇಡ ತೇಳ ಮೊದಲೇ, ಈಗ ಮುಣಗ್ ಹೋತಂದ ರೀ ಅಂದ್ಲು. ರೀ ಇಲ್ಲ ಏನಿಲ್ಲ, ನೀವು ತಂದಿದ್ದೆ ಅದಕ್ಕೆ ತಂದಿನಿ, ಹೋಯ್ ಬಾ ನಾವು. ಪರಿಸ್ಥಿತಿ ಹಿಂಗಾಕ್ಕವ, ಹೌದಲ್ರಿ? ಇದಕ್ಕಲ್ಲ, ಇಲ್ಲಿ ಅನಂತರಾಯ ಮತ್ತು ಸಿರಸಮ್ಮರು ಹೆಂಗದರ ತಗೊಂಡೆ ಕೇಳಿದ್ರ, ನಾ ಇಷ್ಟೊತ್ತನ ಜೇಡರ ದಾಶಿಮಾರಿನ ಬಗ್ಗೆ ಹೇಳಿದೆ ಏನ್ರಿ. ಇವರೆಲ್ಲ ಯಾವ ರೀತಿಯಾಗಂದ್ರೆ ಶರಣ ತತ್ವದ ಜೀವನಗಳನ್ನ ಕಳೆದಾರೋ ಆ ರೀತಿಯಾಗಂದ್ರೆ ಜೀವನ ಅನ್ನತಕ್ಕಂಥದನ್ನ ಯಾರು ಕಳಿತಿದ್ರು ತಗೊಂಡು ಕೇಳಿದ್ರೆ, ಇಲ್ಲೇ ನಮ್ಮ ಉಮರಾಣಿ ಒಳಗ ಯಾವ ಅನಂತರಾಯ ಮತ್ತು ಸಿರಸಮ್ಮರು ಒಳ್ಳೆ ನೀತಿತನದಿಂದ ಜೀವನ ಅನ್ನತಕ್ಕಂಥ ಕಳಿಲಿಕ್ಕೆ, ಜೇಡರ ದಾಶಿಮಾರಿ ಜೀವನ ಕಳೆದಂಗ ಕಳಿಲಿಕ್ಕತ್ತಾರೆ. ಬಸವಣ್ಣ ನೀಲಾಂಬೆ ಜೀವನ ಕಳೆದಂಗ ಕಳಿಲಿಕ್ಕತ್ತಾರೆ. ನಿತ್ಯನು ಕೂಡ ನಾ ಮನೆತನದೊಳಗಿಂದ ದಾನ ಧರ್ಮ ಪರೋಪಕಾರ ಏನ್ರಿ ಹುಟ್ಟಿರ್ತಕ್ಕಂಥದ್ದು ಪಂಚಾಡ್ರ ಮನೆತನದೊಳಗ ಅದನ್ನು ಯಾವ ಬಸವಣ್ಣನ ತತ್ವಗಳನ್ನ ತಿಳ್ಕೊಂಡಿರ್ತಕ್ಕಂಥ, ಬಸವಣ್ಣನ ಅನುಭವ ಮಂಟಪದ ವಚನ ಸಾಹಿತ್ಯಗಳನ್ನ ತಿಳ್ಕೊಂಡಿರ್ತಕ್ಕಂಥ ಅನಂತರಾಯ ಮತ್ತು ಸಿರಸಮ್ಮರು ಅವರೆಲ್ಲ ಏನ್ ಮಾಡಕತ್ತಾರ ತಗೊಂಡು ಕೇಳಿದ್ರೆ, ಅಲ್ಲಿ ಕಲ್ಯಾಣದ ಒಳಗೆ ಶರಣರು ಯಾವ ರೀತಿಯಾಗಿ ಜೀವನ ಕಳೀತಾರೋ ಆ ರೀತಿಯಾಗಿ ತಮ್ಮ ಜೀವನ ಅಂತಕ್ಕಂಥ ಕಳಿಲಿಕ್ಕೆ
ಮನೆತನಕ್ಕಿಂತ ಯಾರೇ ಬರಲಿ, ಕುರುಡರು ಬರಲಿ, ಕುಂಟರು ಬರಲಿ, ಅನಾಥರು ಬರಲಿ, ದೀನ ದಲಿತ ಯಾರು ಬಂದರೂ ಕೂಡ ನಿತ್ಯ ನಿತ್ಯನೂ ಕೂಡ ಆ ಮನೆತನದೊಳಗಿಂದ ದಾಸೋಹ ನೀಡಬಹುದು. ಮಾಡ್ತಕ್ಕಂಥ ಕಾಯಕ ಏನು? ಅನಂತರಾಯ ಕಟಗಿ ಕೆಲಸ ಮಾಡ್ತಾನೆ. ಊರೊಳಗಿಂದ ರೈತಾಪಿ ಜನರಿಂದ ಏನ್ರಿ ಗಳೆ, ನೇಗಲ, ಇಂಥ ಎತ್ತಿನ ಗಾಡಿ ಇಂಥವೇನ್ ಇರ್ತಾವಲ್ಲ ಇಂಥ ಸಾಮಾನುಗಳನ್ನ ಮಾಡವ. ಆ ಮಾರಿರ್ತಕ್ಕಂಥ ದುಡ್ಡಿನೊಳಗ ನಿತ್ಯ ನಿತ್ಯ ಅವನಿಗೇನು ಹೊಲ ಇಲ್ಲ, ಮತ್ತೊಂದೇನು ಆಸ್ತಿ ಇಲ್ಲ, ಏನೂ ಇಲ್ಲ. ಪಾಪ ಅವ ಏನ್ ಮಾಡ್ತಿದ್ದ? ನಿತ್ಯ ನಿತ್ಯನ ಕೂಡ ತನ್ನ ಕಾಯಕ ಮಾಡೋದು. ಆ ಬಂದಿರ್ತಕ್ಕಂಥ ದುಡ್ಡಿನೊಳಗನೆ ನಿತ್ಯ ನಿತ್ಯನ ಕೂಡ ಮನೆತನದೊಳಗಿಂದ ದಾಸೋಹ ಅಂತಕ್ಕಂಥ ಮಾಡ್ತಿದ್ದ. ಏನ್ರಿ ಆ ಊರೊಳಗಿಂದ ಒಂದು ಹಿರೇಮಠ. ಆ ಹಿರೇಮಠದ ಮೇಲೆ ಅಪಾರವಾಗಿರ್ತಕ್ಕಂಥ ಭಕ್ತಿ ಅವರು. ಏನ್ರಿ ಯಾವಾಗಲೂ ಕೂಡ ಅಲ್ಲಿ ಊರು ಹೊರಗಿನ ಒಂದು ಲಿಂಗ ಇರ್ತಕ್ಕಂಥ ದೇವಸ್ಥಾನ. ಹೆಂಗ ನಿಮ್ಮದು ಇವತ್ತು ನೋಡ್ರಿ, ಇದಕ್ಕೆ ಎಷ್ಟು ಅರ್ಥ ಅದ ತಗೊಂಡ ಕೇಳಿದ್ರೆ, ಇವತ್ತು ನಿಮ್ಮಲ್ಲಿ ರೆಬ್ಬಮ್ಮ ತಾಯಿ ದೇವಸ್ಥಾನ ಹೆಂಗದ ತಗೊಂಡು ಕೇಳಿದ್ರೆ ಬಹುಶಃ ನಿಮ್ಮ ಊರನ ಮಂದಿ ನಿಮ್ಗೆ ಗೊತ್ತಿಲ್ಲ. ಒಂದು ಮಾತು ಹೇಳ್ತಾರ, ಏನ್ರಿ ಗಂಗೆಯ ತಡಿ, ಲಿಂಗದ ಗುಡಿ, ಏನ್ರಿ ಆಲದ ಜಡಿ ಎತ್ತಿಕೊಂಡ, ಏನ್ರಿ ಇವು ಮೂರು ಎಲ್ಲಿ ಕೂಡಿರ್ತವಲ್ಲ ಅದು ಸಾಮಾನ್ಯವಾಗಿರ್ತಕ್ಕಂಥ ಸ್ಥಾನ ಅಲ್ಲ, ಅದು ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ ಹಾಕದತ್ತು ಅನ್ನೋದನ್ನ ನಾವ್ ಯಾರು ಕೂಡ ಮರಿಬಾರ್ದು. ಯಾಕಂದ್ರೆ ಗಂಗೆಯ ತಡಿ ಎತ್ತಂದ್ರ ಮಗ್ಗಲಿ ಹಳ್ಳದ, ಏನ್ರಿ ನೀರ್ ಹರಿತಕ್ಕಂಥ ಹಳ್ಳದ. ಆಲದ ಜಡಿ ಎತ್ತಂದ್ರ ಸುತ್ತಮುತ್ತ ಗಿಡ ಗಂಪುಗಳದಾವೆ. ಒಂದು ಕಡೆಗೆ ರೆಬ್ಬೆಮ್ಮ ತಾಯಿದಂದ ಲಿಂಗದ ಗುಡಿ ಅದೇ. ಇದು ಎಲ್ಲ ನೋಡಿದ್ರ ಇದು ನಿಮ್ಮ ನೋಡಕ್ಕಿಂತ ಏನು ಅನ್ಸಂಗಿಲ್ಲ. ಆದ್ರೆ ಹೊರಗಿನಿಂದ ಬಂದು ನೋಡವನಿಗೆ ಏನ್ ಅನ್ಸ್ತದ? ಇದು ದೇವಸ್ಥಾನ ಸುಮ್ಮನೆ ಆಗಿರ್ತಕ್ಕಂಥದ್ದಲ್ಲ. ಇದು ಏನದ ತಗೊಂಡ ಕೇಳಿದ್ರ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರದ ರೆಬ್ಬೆಮ್ಮ ತಾಯಿ ಗುಡಿ ಅನ್ನೋದನ್ನ ನಾವ್ ಯಾರು ಕೂಡ ಮರಿಬಾರದು. ಹಂಗಲ್ಲಿ ಉಮರಾಣಿ ಒಳಗನು ಕೂಡ ಊರು ಹೊರಗಿಂದ ದೇವಸ್ಥಾನ. ನಿತ್ಯ ನಿತ್ಯನು ಕೂಡ ಯಾವ ಅನಂತರಾಯ ಸಿರಸಮ್ಮರು ಹೆಂಗ ಜೀವನ ಹತ್ತುಕೊಂಡ ಕೇಳಿದ್ರೆ ನಿತ್ಯ ನಿತ್ಯನ ಬೆಳಗಿನ ಜಾವ ಸ್ನಾನ ಮಾಡಬೇಕು. ಒಂದು ಕಡೆಗೆ ಈಕಿ ಆ ಯಾವ ಸಿರಸಮ್ಮ ನಿತ್ಯ ನಿತ್ಯನ ನೋಡ್ರಿ ತಾನು ಹುಟ್ಟಿರ್ತಕ್ಕಂಥ ಪಂಚಾಢ್ರ ಮನೆತನದೊಳಗಿದ್ರು ಗಂಡನ ಮೇಲೊಂದು ಅಪಾರವಾಗಿರ್ತಕ್ಕ ನಂಬಿಕೆ. ನಿತ್ಯ ನಿತ್ಯನ ಕೂಡ ಗಂಡನ ಪಾದ ಪೂಜೆ ಮಾಡ್ಕೋತಿದ್ಲು ನೋಡ್ರಿ. ಪ್ರತಿನಿತ್ಯನ ಕೂಡ ತಾವು ಏನ ಲಿಂಗ ಪೂಜೆ ಮಾಡ್ಕೋತಾರಲ್ಲ, ಬಸವಣ್ಣನವರ ವಚನಕ್ಕ ಬಸವಣ್ಣನ ತತ್ವಕ್ಕೆ ಮಾರು ಹೋಗಿ ತಾವು ಜನಿವಾರ ಹಾಕಬೇಕಾಗಿತ್ತು. ಅನಂತರಾಯ ಕಲ್ಪನೆ ಇರಲಿ ಮಗ, ಅವರು ಜನಿವಾರ ಹಾಕಬೇಕು. ಯಾಕೆ ಪಂಚಾಢ್ರ ಹೊತ್ತುಕೊಂಡ್ರ ಬಡಗೇರ ಮನೆತನದೊಳಗಿಂದ ಇರ್ತಕ್ಕಂಥವ್ರು ತಂದಾಗ ಅವ್ರು ನಿಜವಾಗ್ಲೂ ಕೂಡ ಜನಿವಾರ ಹಾಕಬೇಕಾಗಿತ್ತು. ಆದ್ರ ಅವತ್ತು 12ನೇ ಶತಮಾನದು ಆಗಲಿಂದ ಬಸವಣ್ಣನವರ ಪ್ರಭಾವ ಎಲ್ಲಾ ಕಡೆ ಕೂಡ ಬೆಳಗ್ಗೆ ಬಿಟ್ಟಿತ್ತು. ಏನ್ರಿ ನಾಡಿನ ಮೂಲೆಗಳಿಂದ ಎಲ್ಲಾ ಕಡೆ ಕೂಡ ಶರಣರು ಕಲ್ಯಾಣಕ್ಕೆ ಬರ್ತಿದ್ರು. ಅವತ್ತಿನ ದಿನಮಾನದೊಳಗಿಂದ ಲಿಂಗ ಅಂದ್ರೆ ಏನು, ಏನ್ರಿ ಗುರು ಅಂದ್ರೆ ಏನು, ಲಿಂಗ ಅಂದ್ರೆ ಏನು, ಜಂಗಮ ಅಂದ್ರೆ ಏನು, ಅಷ್ಟಾಭರಣಗಳಂದ್ರೆ ಏನು, ಷಡಸ್ಥಲಗಳಂದ್ರೆ ಏನು, ಪಂಚಾಚಾರಗಳಂದ್ರೆ ಏನು ಅನ್ನೋದನ್ನ ಅವತ್ತಿನ ದಿನಮಾನದೊಳಗ ಕಲ್ಯಾಣದಿಂದ ನಾಡಿನ ಮೂಲೆಗಳು ಎಲ್ಲಾ ಕಡೆ ಕೂಡ ಸಾರಿ ಬಿಟ್ಟಿತ್ತು. ಆ ಬಸವಣ್ಣನವರ ಪ್ರಭಾವಕ್ಕಾಗಿ ಯಾವ ಅನಂತರಾಯ ಮತ್ತು ಸಿರಸಮ್ಮರು ಜನಿವಾರ ಹಾಕಲಾರ್ದೇನೆ ಕೊರಳಾಗಿಂದ ಲಿಂಗ ಧರಿಸ್ಕೊಂಡ್ರು. ಏನ್ರಿ ಜನಿವಾರ ತೆಗೆದು ಲಿಂಗವನ್ನ ಧರಿಸ್ಕೊಂಡ್ರು ಅವರು. ಯಾಕ? ಲಿಂಗದೊಳಗಿಂದ ಅಟ್ಟ ತಾಕತ್ತಿದೆ, ಲಿಂಗದೊಳಗಿಂದ ಶಕ್ತಿ ಇದೆ. ಏನ್ರಿ ಲಿಂಗ ಇದು ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ. ಲಿಂಗ ಇದು ಏನು ಒತ್ತಿಕೊಂಡ ಕೇಳಿದ್ರೆ ಪರಮಾತ್ಮನ ಸ್ವರೂಪ ಐತ್ರಿ. ಅದಕ್ಕಾಗಿ ಬಸವಣ್ಣವ್ರು ಹೇಳ್ತಾರಲ್ಲ, ದೇವರನ್ನ ನೀವ್ ಯಾರೇ ನೋಡಿರೇನ್ರಿ? ದೇವರನ್ನ ಯಾರು ನೋಡಿರಿ? ಪರಮಾತ್ಮನ ಎಲ್ಲಾರು ನೋಡಿರೇನ್ರಿ? ನೋಡಿಲ್ಲ ಅಲ್ಲ. ನೀವು ನೋಡಿದ ಪರಮಾತ್ಮ ಬೇರೆ, ಕ್ಯಾಲೆಂಡರ್ದನ ಪರಮಾತ್ಮ. ನೀವುಗಳೆಲ್ಲ ನೋಡಿದ್ದು ಕ್ಯಾಲೆಂಡರ್ದನ ಪರಮಾತ್ಮ. ಆದ್ರೆ ಬಸವಣ್ಣವರು ಅದು ಕ್ಯಾಲೆಂಡರ್ದನ ಪರಮಾತ್ಮನ ನೋಡ್ಲಿಲ್ಲ. ಅವಾಗೆಲ್ಲ ಕ್ಯಾಲೆಂಡರ್ ಏನ್ ಇದ್ದಿದ್ದಿಲ್ಲ. ಆದ್ರ ಅವತ್ತಿನ ದಿನಮಾನದೊಳಗೆ ಬಸವಣ್ಣ ದೇವರನ್ನ ನೋಡ್ರಿ, ಪರಮಾತ್ಮನ ನೋಡ್ಯಾನ. ಅವನು ನಿಜವಾಗಿರ್ತಕ್ಕಂಥ ದೃಷ್ಟಿ ಎಂತವಿರ್ಬೇಕತ್ತು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಬಸವಣ್ಣವರು ಪರಮಾತ್ಮ ಹೆಂಗದನ ಅನ್ನೋದು ನೋಡಿದ್ರು. ಅದಕ್ಕಾಗಿ ನಾವು ಹೇಳ್ತಾರೆ, ಜಗದಗಲ ಮುಗಿಲಗಲ ನಿಮ್ಮಗಲ, ಪಾತಾಳದಿಂದ ತತ್ತ ನಿನ್ನ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿನ್ನ ಶ್ರೀ ಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಎನ್ನ ಕರಸ್ಥಳಕ್ಕೆ ಬಂದು ಚುರುಕಾದ್ರೆ ನೋಡು ಪರಮಾತ್ಮ ಹೆಂಗದನ್ರಿ. ನೀವು ತಿಳ್ಕೊಂಡಂಗಿಲ್ಲ ಪರಮಾತ್ಮ. ನಾವೇನ್ ತಿಳ್ಕೊಂಡಿವಿ? ಪರಮಾತ್ಮನ ಜಟ ಕಟ್ಟ್ಯಾನ, ಏನ್ರಿ ಹುಲಿ ಚರ್ಮ ಸುತ್ಯಾನ, ಕೊಳ್ಳಗ ಹಾವು ಹಾಕೊಂಡಾನ, ನಾವೇನು ತಿಳ್ಕೊತೀವಲ್ಲ. ಈ ಪರಮಾತ್ಮನೇ ಬೇರೆ. ಆದ ನಿಜವಾಗಿರ್ತಕ್ಕಂಥ ಪರಮಾತ್ಮ ಏನ್ರಿ, ಅಂತ ಪರಮಾತ್ಮನನ್ನೇ ಯಾರು ಅಕ್ಕ ಮಹಾದೇವಿ ಪ್ರೀತಿ ಮಾಡಲು. ನಾವೆಲ್ಲ ಇಂಥವ್ರನ್ನೆಂದ ಪ್ರೀತಿ ಮಾಡಿದ್ರ ಅಕ್ಕ ಮಹಾದೇವಿ ಯಾರನ್ನ ಪ್ರೀತಿ ಮಾಡ್ತಾಳ? ಗೆಳತಿಯರೆಲ್ಲ ಕೇಳ್ತಾರೆ, ನೀನು ಮದುವೆ ಮಾಡ್ಕೋಬೇಕ, ನಿನ್ನ ಗಂಡ ಹೆಂಗಿರ್ಬೇಕು?
ನೋಡ್ರಿ ಅಕ್ಕಮಹಾದೇವಿಗೆ ಅಂತ ಕೇಳ್ತಾರೆ, ನೀನು ಮದುವೆ ಮಾಡ್ಕೋಬೇಕಾದ್ರ ಅವರೆಲ್ಲ ಹೇಳ್ತಿದ್ರು ನನ್ನ ಗಂಡ ಇಟ್ಟು ಹೈಟ್ ಇರ್ಬೇಕು. ಅವಾಗ ನೌಕರಿ ಇದ್ದಿಲ್ಲ, ಏನಿದ್ದಿಲ್ಲಲ್ರಿ 12ನೇ ಶತಮಾನದಾಗ ಎಲ್ಲಿದ್ದು ನೌಕರಿ? ನನ್ನ ಗಂಡ ಅಂದ್ರೆ ಇಟ್ಟು ಶ್ರೀಮಂತ ಆಗಿರ್ಬೇಕು, ನನ್ನ ಗಂಡ ಇಟ್ಟು ಹೈಟ್ ಆಗಿರ್ಬೇಕು, ಇಟ್ಟು ಚಂದ ಇರ್ಬೇಕು, ನೋಡಕ್ಕೆ ಅಂದ್ರೆ ಹಿಂಗಿರ್ಬೇಕು ಹಂಗಿರ್ಬೇಕು ಅಂತ್ಕೊಂಡು ಒಬ್ರಿಗೊಬ್ರು ಹೇಳ್ಕೊತಿದ್ರು. ಕೊನೆಯದಾಗಿ ಅಕ್ಕಮಹಾದೇವಿಗೆ ಅಂತ ಕೇಳಿದ್ರು, ನೀನು ಮದುವೆ ಮಾಡ್ಕೊಳ್ತಕ್ಕಂಥ ಗಂಡ ಹೆಂಗಿರ್ಬೇಕು, ನೀನು ಮದುವೆ ಮಾಡ್ಕೊಳ್ತಕ್ಕಂಥ ಗಂಡ ಎಂಥವ್ ಇರ್ಬೇಕು ಅಂತಕೊಂಡು ಕೇಳಿದಾಗ ನಾ ಆಗ್ಲೇ ಒಬ್ಬನಂದು ಇಷ್ಟಪಟ್ಟು ಬಿಟ್ಟಿನಿ ಅಂತ ಹೇಳಲು. ನೋಡ್ರಿ ಅಕ್ಕಮಹಾದೇವಿ ಹೇಳ್ತಾಳ, ನಾ ಆಗ್ಲೇ ಒಬ್ಬನ ಪ್ರೀತಿ ಮಾಡಕತ್ತೀನಿ, ಆಗ್ಲೇ ನಾ ಒಬ್ಬನ ಇಷ್ಟಪಟ್ಟು ಬಿಟ್ಟಿನಿ. ಯಾರನ್ನ? ಅವಾಗೆಂದ ಹೇಳ್ತಾಳೆ, ರೂಹಿಲ್ಲದ ಕೇಡಿಲ್ಲದ ಏನ್ರಿ ಸಾವಿಲ್ಲದ ಚೆಲುವಂಗ ಅನ್ನೋಲಿದನವ್ವ. ನೋಡ ಅಕ್ಕಮಹಾದೇವಿ ಅಂತಾಳ, ನಾ ಎಂತ ಗಂಡಗೆಂದ ಎಂತ ಗಂಡಿನನ್ನ ಒಲ್ದಿನ ಎತ್ತಿಕೊಂಡು ಕೇಳಿದ್ರ ರೂಪಿಲ್ಲದ. ನೋಡ್ರಿ ಕೇಳ್ತಾಳ, ರೂಪಿರದೇ ಇರ್ತಕ್ಕಂಥ, ಕೆಡದೇ ಇರ್ತಕ್ಕಂಥ, ಸಾವೇ ಬರದೇ ಇರ್ತಕ್ಕಂಥ ಚೆಲುವನಿಗೆಂದ ನಾನು ಪ್ರೀತಿ ಮಾಡಿ ನೆತ್ತಿಕೊಂಡಂದ್ರ ರೂಪ ಆಕಾರ ಗಂಧ ಕಣ್ಣಿ ಕಾಣತಕ್ಕಂಥವಲ್ಲ ಏನ್ರಿ, ಯಾವ ನಿರಾಕಾರನಾಗಿರ್ತಕ್ಕಂಥ ಪರಮಾತ್ಮನನ್ನ ನಾನು ಪ್ರೀತಿ ಮಾಡಿ ನೆತ್ತಿಕೊಂಡು ಹೆಂಗ್ ಹೇಳ್ತಾಳಲ್ಲ, ನಿಜವಾಗಿರ್ತಕ್ಕಂಥ ಪರಮಾತ್ಮ ಹೆಂಗದ ನೆತ್ತಿಕೊಂಡು ಕೇಳಿದ್ರ ನಿರಾಕಾರನಾಗಿರ್ತಕ್ಕಂಥವ, ನಿರ್ಗುಣನಾಗಿರ್ತಕ್ಕಂಥವ, ಅವನಿಗೆ ಆಕಾರ ಇಲ್ಲ. ಯಾವ ಆಕಾರ ತಗೊಂಡು ಹೇಳ್ತೀರಿ? ಪರಮಾತ್ಮ ಇಲ್ಲೇ ಅದನ್ನ ತಗೊಂಡದಲ್ಲ. ಹೇಳ್ತಾರೆ ಬಸವಣ್ಣವರು, ಜಗದಗಲ ಈ ಜಗತ್ತೆಟ್ಟು ದೊಡ್ಡದಲ್ಲ, ಅಷ್ಟು ದೊಡ್ಡವ ಪರಮಾತ್ಮ ಅದಾನ.